ಅಷ್ಟೇ. ಇಲ್ಲಿ ನೋಡಿ, ನೀವು ಯಾವುದಕ್ಕಾದರೂ ಮರ್ರೇಟ್ ಕೊಡಬೇಕಿದ್ದು ಅಂತ ಇದ್ದರೆ, ಅಂದರೆ ಸ್ಟ್ರೆಂತ್ ಜಾಸ್ತಿ ಮಾಡಲಿಕ್ಕೆ ಈ ಥರ ಮರ್ರೇಟ್ ಕೊಡಬೇಕು. ನೋಡಿ, ಇದರಲ್ಲಿ 90% ಪ್ಯೂಪಾನೇ ಇದೆ ಸೀಲ್ ಆಗಿರೋದು. ನೋಡಿ, ಈ ಥರದ್ದು ಕೊಟ್ಟರೆ ಬೇಗ ಡೆವಲಪ್ ಆಗುತ್ತೆ. ಈ ಬಾಕ್ಸ್ ನೋಡಿ, 6 ಫ್ರೇಮ್ ಫುಲ್ಲಾಗಿ ತುಪ್ಪ ಸಿಗ್ತಾಯಿದೆ. ತುಪ್ಪ ಅಂದರೆ ಅದು ಗೊಬ್ಬರ ಗಿಡದ್ದು ಮೇಲ್ಗಡೆ. ಇಲ್ಲಿ ತುಪ್ಪ ಸಿಗ್ಲಿಕ್ಕೆ ಇನ್ನೂ ಟೈಮ್ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು 8 ಫ್ರೇಮ್ ಬಾಕ್ಸಿಗೆ ಹಾಕ್ತೀನಿ. ಒಂದು ಬ್ರೂಡ್ ತೆಗಿತೀನಿ. ಒಂದು ಬ್ರೂಡ್ ತೆಗೆದು ಬೇರೆ ಯಾವುದಕ್ಕಾದ್ರೂ ಕೊಡ್ತೀನಿ. ಒಂದು ಸ್ವಲ್ಪ ವೀಕ್ ಇರೋ ಕಾಲೋನಿಗೆ ಕೊಡ್ತೀನಿ. ಇದನ್ನು ಕೊಡಲ್ಲ, ಅದು ಬೇಗ ಡೆವಲಪ್ ಆಗುತ್ತೆ ಅಂತ ಬೇರೆ ಆದರೆ ಕೊಡ್ತೀನಿ. ಇದು ಇದ್ದರೆ ಇದೇ ಕಾಲೋನಿ ಸ್ವಲ್ಪ ಬೇಗ ಡೆವಲಪ್ ಆಗಲಿ. 8 ಫ್ರೇಮ್ ಇದೆ ಅಲ್ಲ, ಬೇರೆ ಕಾಲೋನಿಗೆ ಕೊಡಲಿಕ್ಕೆ ಸ್ಟ್ರೆಂತಿಗೇನು ಬೇಡ ಅದು. ಏನಕ್ಕೆಂದರೆ ಅದು ಹೊಸ ರಾಣಿ, ಸಕ್ಸಸ್ ಆಗಿತ್ತು ಮುಂಚೆ ಕೊಡೋದು. ಈಗ ಅದಕ್ಕೆ ಸ್ವಲ್ಪ ಕಡ್ಡಿ ಮೊಟ್ಟೆ, ಲಾರ್ವಾ ಆ ಥರ ಜಾಸ್ತಿ ಕೊಡ್ತೀನಿ. ಇದನ್ನು 8ಕ್ಕೆ ಹಾಕಿ ಒಂದು ಸೂಪರು ಕೊಡ್ತೀನಿ. ಸೂಪರಿಗೆ ಆಲ್ರೆಡಿ ಈ ಥರ ಕಟ್ಟು ಕೊಟ್ಟಿದ್ದೀನಿ. ಈ ಥರ ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಫ್ರೇಮೆಲ್ಲ ಚೇಂಜ್ ಮಾಡಬೇಕಿನ್ನು 2 ಫ್ರೇಮ್ 3 ಫ್ರೇಮ್ ಏನು ಬೇರೆ ಇದೆಯೋ ಅದೆಲ್ಲ ಚೇಂಜ್ ಮಾಡ್ತೀನಿ. ನೋಡಿ, ಈ ಥರ ಒಳ್ಳೆ ವರ್ಕ್. ಈಗಲೇ ಇಷ್ಟು ಹುಳ ಇದೆ, ಈವ್ನಿಂಗ್ ಹೇಳ್ತಾಗ ಕ್ಯಾಪಲ್ಲಿ ಫುಲ್ ಆಗುತ್ತೆ. ಈಗ ಸದ್ಯ ಕೂಡ ಮುಚ್ಚಲಲ್ಲಿ ಒಂದು 1/4 ಫ್ರೇಮ್ ಅಷ್ಟು ಹುಳ ಇದೆ. ನೋಡಿ, ಈ ಥರ ಕ್ಯಾಪಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ ಅಂದರೆ ಕೆಳಗಡೆ ಒಂದು ರಾಣಿ ಸೆಲ್ ಮಾಡ್ತವೆ, ಇಲ್ಲ ತುಪ್ಪ ಬಂದಿದೆ, ಏನಾದರೂ ಒಂದಿರುತ್ತೆ. ಇನ್ನೊಂದು ಫ್ರೇಮ್ ಎತ್ತೋಣ. ಇದರದ್ದು ಬ್ರೂಡ್ ಕೊಡಲಿಕ್ಕೆ ಒಂಥರ ಬೇಜಾರಾಗ್ತಾಯಿದೆ. ಅಷ್ಟು ಚೆನ್ನಾಗಿದೆ ಇದ್ರ ಬ್ರೂಡ್. ಕೊಟ್ಟರೆ ಕಾಲೋನಿ ಡೆವಲಪ್ ಆಗುತ್ತೋ ಇಲ್ವೋ ಅನ್ನೋ ಸ್ವಲ್ಪ ಡೌಟಲ್ಲಿದೆ. ನೋಡೋಣ. ಅದರ ಶಿಫ್ಟ್ ಮಾಡ್ತಾ ಎಲ್ಲ ಈಗ ಒಂದು ರೌಂಡ್ ಬಂದರೆ 8. ಈಗೇನು ನೋಡಿ, ಇದು 2 ಫ್ರೇಮ್ ಫುಲ್ಲು ಸೀಲ್ ಆಗಿರೋದೇ ಇದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ನಿಮಗೆ ಜಡ್ಜ್ಮೆಂಟ್ ಸಿಗಬೇಕು. 2 ಫ್ರೇಮ್ ನಂಬೋಕ್ಕಲ್ಲ. ನೋಡಿ, ಸೈಡಿಗಿರೋ ಫ್ರೇಮ್ ಇದರಲ್ಲಿ ಏನಾಗಿದೆ ಸಿಚುವೇಶನ್ ಅಂತ ನೋಡಬೇಕು. 6ರಲ್ಲಿ 4 ಫ್ರೇಮ್ ಒಳ್ಳೆ ಸೀಲಾಗಿದ್ದೇ ಇತ್ತು ಬ್ರೂಡು ಅಂತಿದ್ದರೆ, ಈ 6 ಫ್ರೇಮ್ ಇರೋದು 8 ಫ್ರೇಮ್ ಹಾಕಿ ಜಾಸ್ತಿ ದಿನ ಬೇಕಾಗಲ್ಲ, 1 ವಾರ ಅಷ್ಟೇ. ನೋಡಿ, ಇದು ನೋಡಿ, ಇದು ಗಂಡುಳ ಬೇರೆ ಮಾಡ್ತಾಯಿದೆ. ಇದು ನಾನು 6ರಲ್ಲೇ ಇಟ್ಟು ಸೂಪರ್ ಕೊಟ್ಟರು ಕೂಡ ಇದು ಡಿವೈಡ್ ಆಗಿ ಹೋಗುತ್ತಿದ್ದು, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಒಂದು ಬ್ರೂಡು ಮರಿರೆಟ್ಟು ತೆಗಿಲೇಬೇಕು. ಅದಕ್ಕೆ ನಾನು ಮಾಡ್ತೀನಿ, ಮರಿರೆಟ್ಟಿಗೆ ಇದನ್ನೇ ತೆಗಿತೀನಿ, ಅಥವಾ ಬೇರೆ ತೆಗಿಲ್ಲ. ಇದು ತೆಗೆದರೆ ಸ್ವಲ್ಪ ಪರಾಗ ಕಡಿಮೆ ಆಗ್ತಿತ್ತು. ಆದರೆ ಬೇರೆದಕ್ಕೂ ಕೂಡ ಇದೇ ಥರ ಫ್ರೇಮ್ ಹೋಗುತ್ತೆ. ನನಗೆ ಈ ಫ್ರೇಮ್ ಬೇಡ, ಬೇರೆದು ಯಾವ್ದಾದ್ರು ಇದೆಯಾ ಅಂತ ನೋಡ್ತೀನಿ. ಅದಕ್ಕೆ ಒನ್ ಟೈಮ್ ಎಲ್ಲಾದರೂ ಒಂದು 4-5 ಫ್ರೇಮು ನಮಗೆ ಯೂಸ್ ಆಗುತ್ತೆ ಅಂತ ತಂದು ಹಾಕ್ಕೊಂಡ್ರೆ ಹಿಂಗೆ ಇದು ಒಳ್ಳೆ ಪ್ರಾಬ್ಲಮ್ ಆಗುತ್ತೆ. ಈಗ ಇನ್ನೊಂದು, ಇಲ್ಲಿಂದ ಶಿಫ್ಟ್ ಮಾಡಬೇಕಿದ್ರೆ ಸ್ವಲ್ಪ ಚುಚ್ಚೋ ಪಡೆ ಇಲ್ಲಿಂದ ಒಂದು 2 ಮೀಟ್ರ್ ದೂರ ಇಟ್ಕೊಂಡು ಇಲ್ಲೊಂದು ಖಾಲಿ ಬಾಕ್ಸ್ ಇಟ್ಟು ಕೆಲಸ ಮಾಡಿ. ಇಲ್ಲ ಅಂದರೆ ಚುಚ್ಚೋದು ಜಾಸ್ತಿ ಇದಿಲ್ಲ. ಇದು ಇಷ್ಟೆಲ್ಲ ಆರಾಮಾಗಿ ಕೆಲಸ ಮಾಡೋಕ್ಕೆ ಕೊಡೋಲ್ಲ. ಮುಚ್ಚಲು ತೆಗೆದ್ರೆ ಸಾಕು, ಒದೆಗಳು ತಿಂತಾ ಇರ್ಬೇಕು ನಾವು, ಆ ಥರ ಪಡೆ. ಇದು ಯಾವುದೋ ಅಡಿಮಣೆ ಬೇರೆ ಇದೆ, ಇದು ಬೇರೆ ಇದೆ. ಇಲ್ಲಿ 8 ಫ್ರೇಮ್ ಬಾಕ್ಸ್ ಇಲ್ಲ, ಸದ್ಯಕ್ಕೆ ಅರೇಂಜ್ ಮಾಡಿ ಇಟ್ಟಿದ್ದು ಈ ಥರ. ಸ್ಟ್ರೆಂತ್ ಇರೋದ್ರಿಂದ ಇರುತ್ತೆ ಹುಳ. ಎಲೆಯಲ್ಲಿ ಈ ಕಡೆ ಎಲ್ಲ ಕವರ್ ಮಾಡ್ತೀನಿ ಸ್ವಲ್ಪ ಎಲೆಯಲ್ಲಿ. ಈ ಥರ ದೂರ ಇಟ್ಕೊಂಡ್ರೆ ಒಂದು ದೂರ ಇಟ್ಟು ನಿಧಾನಕ್ಕೆ ಉಬ್ಬಿಸ್ಬೇಕು. ಉಬ್ಬಿಸಿದಾಗ ಅಟ್ಯಾಕ್ ಮಾಡೋ ಹುಳುಗಳೆಲ್ಲ ಇಲ್ಲಿಗೆ ಬಂದಿರುತ್ತೆ. ಆಮೇಲೆ ನಾವಿಲ್ಲಿ ಆರಾಮ್ಸೆ ಕೆಲಸ ಮಾಡ್ಕೋಬೋದು.
ಇದು ನೋಡೋಣ. ಇದು ನೋಡಿ, ಇದನ್ನು ನಾ ಹೇಳಕ್ಕೊಂಡಿದ್ದೆ ನೋಡಿ. ಇದರಿಂದ ಬ್ರೂಡ್ ತೆಗೆದು ಕೊಡೋಕ್ಕಾಗಲ್ಲ. ಇದು ಪೂರ್ತಿ ಗಂಟುಳದ್ದೇ ಏರಿ. ಇದನ್ನು ಕಟ್ ಮಾಡಿ ಸೂಪರಿಗೆ ಕೊಡಬೇಕಷ್ಟೇ. ಇನ್ನು ಗಂಟುಳ ಆಯಿತು, ಕೆಲಸ ಕೆಡ್ತು ಅಂತ. ಹೆಂಗೆ ಗಂಟುಳೋದು ಗೊತ್ತಾಯಿತು ಅಂದರೆ ನೋಡಿ, ಇದರ ಆ ತೂತು ಏನಿದೆಯಲ್ಲ ಅದು ದೊಡ್ಡ ಇದೆ ರಂಧ್ರ. ಇದನ್ನು ಕಟ್ ಮಾಡಿ ಒಂದು ಪ್ರಾಬ್ಲಮ್ ಆಗುತ್ತೆ. ಈಗ ಕಟ್ ಮಾಡಿದ್ರು ಮತ್ತೆ 6ರಲ್ಲಿ 5 ಫ್ರೇಮ್ ಇರೋದು. ಇನ್ನೊಂದು ಬ್ರೂಡ್ ತೆಗೆದ್ರೆ 4 ಫ್ರೇಮ್ ಆಗುತ್ತೆ. ಪೂರ್ತಿ ಆಗೋಲ್ಲ. ತುಪ್ಪ ಬೇಗ ಶುರುವಾದರೆ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಇನ್ನೊಮ್ಮೆ ಗಂಡುಳದ್ದು ಏರಿ ಮಾಡಬಹುದು. ಅದಕ್ಕೆ ಏನು ಮಾಡೋದು, ಇದನ್ನ ಅರ್ಧ ಅಷ್ಟೇ ಕಟ್ ಮಾಡ್ತೀನಿ. ಸ್ವಲ್ಪ ರಾಣಿ ಅಂದರೆ ಗಂಡುಳ ಇದ್ದಂಗೂ ಇರಲಿ. ಇದಕ್ಕೆ ಅರ್ಧ ಕಟ್ ಮಾಡಿ ಸೂಪರಿಗೆ ಹಾಕ್ಕೊಡ್ತೀನಿ. ಗೊತ್ತಾಯ್ತಾ? ಈ ಥರ ನೋಡಿ, ಈ ಥರ ಒಳ್ಳೆ ಸ್ಟ್ರೆಂತ್ ಇರೋ ಕಾಲೋನಿ. ಇದು 8 ಫ್ರೇಮಾಗಿ ಜಾಸ್ತಿ ದಿನ ಬೇಡ. ಇನ್ನು 15 ಡೇಸಲ್ಲಿ ಸೂಪರಿಗೆ ಹತ್ತಿರುತ್ತೆ ಇದು ನೋಡಿ. ಇದರಲ್ಲೂ ಕೂಡ ಸೈಡಿಗೆ ಸೀಲ್ ಆಗಿರೋ ಬ್ರೂಡ್ ಇದೆ. ಇದು 2 ಫ್ರೇಮ್ ಒಟ್ಟಿಗೆ ಎತ್ತಿಡ್ತೀನಿ ನಾನು. ಓಕೆನಾ? ಈ ಥರ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವ ಫ್ರೇಮ್ ಎಷ್ಟೊತ್ತಿ ತುಪ್ಪಕ್ಕೆ ಹಾಕಿದ್ರೆ ಪ್ರಾಬ್ಲಮ್ ಬರುತ್ತೆ, ಯಾವ ಥರ ಮಾಡ್ಕೋಬೇಕು ಅಂತ. ಇಲ್ಲಿ ನೋಡಿ, ನಾನು ಅದರಲ್ಲೇ ಇಟ್ಟರೆ ನೀವು ಎಷ್ಟೇ ಸೂಪರ್ ಏರಿಸಿದ್ರು ಕೂಡ ಅದು ಪಾಲಾಗೋದು ಮಾತ್ರ ಬಿಡೋಲ್ಲ. ಏನಕ್ಕೆ ಅಂದರೆ ಈಗೇನೋ 1 ಟೈಮ್ ಗೊಬ್ಬರದ ಹೂವು ಆಗಿದೆ, ಚಳಿ ಬೀಳ್ತಾಯಿದೆ ಚೆನ್ನಾಗಿ, ಇಬ್ಬರು ಸ್ಟಾರ್ಟ್ ಆಗಿದೆ, ಸರಿ, ಇನ್ನೂ ಶುರು ಆಗಿಲ್ಲ. ಅದಕ್ಕೆ ಸೇಫ್ಟಿಗೆ ಏನು ಅಂದರೆ, ಈಗ ಇದರಲ್ಲಿ 6 ಫ್ರೇಮಲ್ಲಿ 1 ರಟ್ ಕಟ್ ಮಾಡಿದ್ರೆ 5 ಫ್ರೇಮ್ ಇರುತ್ತೆ. 5 ಫ್ರೇಮ್ ಅಂದರೆ 3 ಫ್ರೇಮ್ ಇನ್ನೂ ಕಟ್ಟೋದು ಬಾಕಿ ಇರುತ್ತೆ. ಇದರಲ್ಲಿ ಕಟ್ಟಿದ ಮೇಲೂ ಕೂಡ ಜಾಗ ಜಾಸ್ತಿ ಹಾಕಿಲ್ಲ ಅಂದರೆ ಸೂಪರ್ ಆಲ್ರೆಡಿ ನಾನು ಕೊಟ್ಟಿರ್ತೀನಿ, ಸೂಪರ್ ಬೆಳೆಸ್ತಾ ಹೋಗುತ್ತೆ ತುಪ್ಪ ಸಿಕ್ತೊಳಾದರೆ. ಇಲ್ಲ ಕೆಳಗಡೆನೇ ಸೂಪರ್ ಬ್ರೂಡಲ್ಲೇ ತುಪ್ಪ ತುಂಬಿಸ್ತಾ ಹೋಗುತ್ತೆ. ಏನಾದರೂ ಆಗಲಿ, ಒಟ್ಟು ಪಾಲಾಗಿ ಹೋಗ್ಬಾರ್ದು ಅಷ್ಟೇ ನನ್ನ ಕಾನ್ಸೆಪ್ಟ್. ಈಗ ಪಾಲಾಗಿ ಹೋಯ್ತು ಅಂದರೆ ಮುಗೀತು. ಪಾಲಾದರೆ ಏನಿಲ್ಲ, ಇದರಲ್ಲೆಲ್ಲ ರಾಣಿ ಇದೆ. ಇದನ್ನು ಮತ್ತೆ 6 ಫ್ರೇಮಿಗೆ ಹಾಕಿ ಸೂಪರನ್ನು ಅಂದರೆ 6 ಫ್ರೇಮಿಗೆ ಹಾಕಿ ಸೂಪರ್ ಕೊಟ್ಟರೆ ಆಯಿತು. ಮತ್ತು ತುಪ್ಪಕ್ಕೆ ಬಂದಿರುತ್ತೆ. ಮೇಟೆಡ್ ಕ್ವೀನೇ ಇದೆ ನೋಡಿ. ಇದು 4 ಫ್ರೇಮ್ ಮೇಟೆಡ್ ಕ್ವೀನು, ಇದು ಮೇಟೆಡ್. ಇದೆಲ್ಲ 1 2 3 4 5 6 7 8 9. ಇದು 2 ಇನ್ನೂ ಮೇಟ್ ಆಗಿಲ್ಲ. ಇದು 7ಕ್ಕೆ 7 ಮೇಟೆಡ್ ಕ್ವೀನೇ ಇದೆ. ಎಲ್ಲ ಸಿಂಗಲ್ ಫ್ರೇಮು. ಇದನ್ನು ತೆಗೆದು ಮರ್ಜ್ ಮಾಡೋದು. ಇದೆಯೋ ಹಾರಾಗಿದೆಯೋ ಅಂತ ಗೊತ್ತಿಲ್ಲ, ಒಮ್ಮೆ ನೋಡೋಣ. ಇದೆ, ಸ್ಟ್ರೆಂತ್ ಕಡಿಮೆ ಇದೆ. ನೋಡಿ, ಸೈಡಿಗೆ ಕಟ್ತಾ ಇದೆ. ಫೇಲ್ ಆಗಿದೆಯಾ ಅಂತ. ಹೊಸ ರಟ್ ಕಟ್ತಿರೋದು ನೋಡ್ರೆ ಫೇಲ್ ಆಗಿಲ್ಲ. ಹುಳ ನೋಡ್ರೆ ಫೇಲ್ ಆಗಿದೆ. ಫೇಲ್ ನೋಡಿ, ಹುಳ ಕಲರೆಲ್ಲ ಬೇರೆ ಆಗಿದೆ. ಈ ರಟ್ಟನ್ನು ಕಟ್ ಮಾಡಬೇಕಿದ್ರೆ ಅದರ ಸೂಪರಿಗೆ ಕೊಡೋದಿದ್ರೆ ಕೊಡ್ಬೋದು. ಹೊಸ ರಟ್ಟು ಚೆನ್ನಾಗಿ ಕಟ್ಟಿದ್ದು ನೋಡಿ. ರಾಣಿ ಇದೆ. ಹಾಗಂತ ಏನೋ ಒಂದು ಸಮಸ್ಯೆ ಆಗಿದೆ, ರಾಣಿ ಮೇಟಿಗೆ ಹೋಗಿಲ್ವಾ ಅಂತ. ಇರಲಿ, ಇನ್ನೂ ಟೈಮ್ ಇದೆಯಲ್ಲ. ಇದಕ್ಕೊಂದು ಒಳ್ಳೆ ಬ್ರೂಡ್ ಕೊಡಬೇಕು. ಟೈಮ್ ಇದ್ದಾಗ ಒಂದು ಒಳ್ಳೆ ಬ್ರೂಡ್ ಕೊಟ್ಟರೆ ಆವಾಗ ರಾಣಿ ಮೇಟಿಗೆ ಹೋಗುತ್ತೋ ಏನೋ ಅಂತ ನೋಡೋಣ. ಇದು ಇವತ್ತಿನ ಅಪ್ಡೇಟ್. ಈ ಥರ ಬಿಟ್ಟು ಬರಬಾರ್ದು ತುಂಬ ಹೊತ್ತು. ಅವಕ್ಕೆ ರಾಣಿ ಯಾವುದ್ರಲ್ಲೂ ಒಂದರಲ್ಲಿ ರಾಣಿ ಇರಲ್ಲ, ಡಿಸ್ಟರ್ಬ್ ಆಗಿ ಸ್ವಲ್ಪ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಈ ಥರ ಬಿಡಬಾರ್ದು, ಬೇಗ ಕೆಲಸ ಮುಗಿಸ್ಬೇಕು. ಓಕೆನಾ? ಇದು ಇವತ್ತಿನ ಅಪ್ಡೇಟು. ಬಾಯ್.